ಒಂದೊಂದು ಸಲ ಈಗ ಆಗುತ್ತೆ. ನಮ್ಮ ಟೈಮ್ಗಂತೂ ಆಳು ಸಿಗಲ್ಲ. ಇನ್ನು ಅವ್ರು ಸಿಕ್ಕಾಗಲೇ ಮಾಡಿಸ್ಕೋಬೇಕಾಗಿರುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ನಿನ್ನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇನ್ನು ಮಾಮೂಲಿಯಾಗಿ ನಾವು ಕೂಡ ರೆಡಿಯಾಗಿ ಮದುವೆಗೆ ಹೊರಟು. ಇನ್ನು ಮದುವೆ ನಾನು ಮೊದಲೇ ಹೇಳ್ದಂಗೆ ರಾವಂದೂರಲ್ಲಿ ಚೌಟ್ರಿಲಿ ಇದ್ದಿದ್ದು. ಸೊ ನಾವು ಕೂಡ ಮದುವೆ ನಡೀತಿರೋ ಚೌಟ್ರಿಗೆ ರೀಚ್ ಆದೋ. ಇನ್ನು ಮದುವೆ ಮನೆಗೆ ಹೋಗ್ತಿದ್ದಂಗೆ ನಮ್ಮ ಅತ್ತೆ ಆಲ್ರೆಡಿ ಮದುವೆ ಮುಗಿಸ್ಕೊಂಡು ಹೋಗ್ತಿದ್ರು. ಅವ್ರ ಕಡೆದು ಇನ್ನೊಂದು ಮದುವೆ ಇತ್ತು ಅಂತೇಳಿ ನಾವು ಹೋಗಿ ಇನ್ನೊಬ್ರ ಅತ್ತೆ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ದೋ. ಇನ್ನು ನಮ್ಮ ಮನೆಯವ್ರು ಬಂದಿಲ್ಲ ಅಂತೇಳಿ ನನ್ನ ತಂಗಿ ಜೊತೆನೇ ನಾನು ಕೈಗೆ ಹಾಲು ಬಿಟ್ಟು ಅದಾದಮೇಲೆ ಅತ್ತೆ, ಅಮ್ಮ, ಚಿಕ್ಕಮ್ಮ ಎಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತಿದ್ದೋ. ಅಷ್ಟರೊಳಗೆ ನಮ್ಮ ಮನೆಯವ್ರು ಕೂಡ ಬಂದರು. ಸೊ ಅವ್ರು ಮಾಡಿದ ಒಂದು ಮಿಸ್ಟೇಕಿಂದ ನಾವು ಮತ್ತೆ ಹುಡುಗಿಗೆ ಇನ್ನೊಂದು ಸಲ ಹೋಗಿ ಕೈಗೆ ಹಾಲು ಬಿಟ್ಟೆ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಇನ್ನು ಸೀದಾ ಊಟದ ಕಡೆ ಬಂದು ಬೀಗೂಟ ಮತ್ತು ಮದುವೆ ಎರಡು ಜೊತೆಲೇ ಇದರಿಂದ ಮಧ್ಯಾಹ್ನದ ನಾನ್ ವೆಜ್ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಫ್ಯಾಮಿಲಿ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗೇ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಅಷ್ಟರೊಳಗೆ ಮದುಮಕ್ಕಳು ರಿಸೆಪ್ಷನ್ ನಿಂತಿರು. ಸೊ ಅವ್ರಿಗೂ ಕೂಡ ವಿಶ್ ಮಾಡಿ ನಾವೊಂದು ಫೋಟೋ ತೆಗೆಸ್ಕೊಂಡು ಸೀದಾ ಮನೆಗೆ ಬಂದೆ. ಇನ್ನು ಅಷ್ಟರೊಳಗೆ ಮೀಶೋಯಿಂದ ಒಂದೆರಡು ಪ್ರಾಡಕ್ಟ್ ಬಂದಿತ್ತು. ಸೊ ಅದ್ರದ್ದು ವೀಡಿಯೋನ ಮಾಡಿಕೊಂಡೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅವನ್ನ ಅಪ್ಲೋಡ್ ಮಾಡ್ತೀನಿ. ಇದೇ ವೀಡಿಯೋದಲ್ಲಿ ನೆಕ್ಸ್ಟ್ ಡೇದು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಇನ್ನು ನನಗೆ ಇವತ್ತು ಮಂಡೇ ಇದ್ದಿದ್ದರಿಂದ ವಾರ ಸಹ ಇತ್ತು. ಮತ್ತು ಮಂಡೇ ಇದರಿಂದ ನನ್ನ ತಮ್ಮ ಊರಿಗೆ ಬಂದಿರ್ತಾನೆ, ಅವನು ಕೂಡ ಆಫೀಸ್ಗೆ ಹೋಗಬೇಕಿತ್ತು. ಸೊ ಫಸ್ಟು ತಿಂಡಿ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ನಾನಿಲ್ಲಿ ಇಡ್ಲಿನ ಮಾಡ್ಕೊತಿದ್ದೆ. ಅಷ್ಟರಲ್ಲಿ ಅಪ್ಪ ಬಂದು ಶುಂಠಿಗೆ ಮಣ್ಣು ಹಾಕೋಕ್ಕೆ ಆಳು ಬಂದಿದ್ದಾರೆ ಅಂದರು. ಆಲ್ರೆಡಿ ಟೈಮ್ ಸಹ ಆಗೋಗಿತ್ತು. ಇನ್ನು ಅವರಿಗೂ ಕೂಡ ಬೇಗ ತಿಂಡಿ ಮಾಡಿಕೊಡ್ಬೇಕು ಅಂತ ಹೇಳಿ ಫಸ್ಟ್ ಅವ್ರಿಗೆ ಟೀ ಮಾಡಿಕೊಟ್ಬಿಟ್ಟು ಇನ್ನೊಂದು ಸೈಡು ಪಲಾವ್ ರೆಡಿ ಮಾಡ್ಕೊಳ್ತಿದ್ದೆ. ಅದ್ರ ಗಡಿ ಬಿಡಿಲಿ ನನ್ನ ತಮ್ಮಂಗೆ ಇಡ್ಲಿ ಜೊತೆಗೆ ಚಟ್ನಿನೇ ಮಾಡಲಿಲ್ಲ. ಅವನು ಹೆಂಗೋ ಬೆಣ್ಣೆಲಿ ತಿನ್ಕೊಂಡು ಅವ್ನು ಕೂಡ ಆಫೀಸ್ಗೆ ಹೊರಟ. ಅದ್ರ ಮಧ್ಯೆ ನನ್ನ ಮಗ ಬೇರೆ ಮಾಮ ಅಂತ ಅವನ ಜೊತೆನೇ ಹೋಗ್ತಿದ್ದ. ಅವ್ನು ಹೆಂಗಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಬಂದು ಇನ್ನು ಅವ್ರಿಗೆ ಬೇಗ ತಿಂಡಿ ಎಲ್ಲ ಮಾಡಿಕೊಂಡೆ. ಒಂದೊಂದು ಸಲ ಈ ಥರ ಆಗುತ್ತೆ, ಸಡನ್ನಾಗಿ ಆಳುಗಳು ಸಿಗಲ್ಲ ನಮಗೆ ಕೆಲಸಕ್ಕೆ. ಇನ್ನು ಸಿಕ್ಕಾಗ ಮಾಡಿಸ್ಕೋಬೇಕಾಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆಲ್ಲ ತಿಂಡಿ ರೆಡಿ ಮಾಡಿ ಅದನ್ನೆಲ್ಲ ಕಟ್ಟಿ ಹೊಲ್ದ ಹತ್ರ ಕೊಟ್ಟು ಕಳಿಸ್ತಿದ್ದೆ. ಇನ್ನು ಈ ವಿಡಿಯೋನ ಇಲ್ಲಿಗೇ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ.